ಸ್ಮಿತಾ, ಖಂಡಿತವಾಗಿಯೂ ಕಾಶ್ಮೀರ ಸಹಜ ಸ್ಥಿತಿಯತ್ತ ಹೆಜ್ಜೆ ಹಾಕೋದಕ್ಕೆ ಈಗಷ್ಟೇ ಆರಂಭ ಮಾಡಿದೆ. ಆದರೆ ಮಧ್ಯಾಹ್ನ 12 ಗಂಟೆಯ ನಂತರ ವಾಪಸ್ಸು ಹಿಂದಕ್ಕೆ ಹೋಗುತ್ತಾ ಮುಂದಕ್ಕೆ ಹೋಗುತ್ತಾ ಅಂತ ಗೊತ್ತಿಲ್ಲದಿರುವಂಥ ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥದ್ದು. ಕೇವಲ ಅರ್ಧ ಗಂಟೆಯ ಹಿಂದೆ ನಾವು ಲೈವ್ ನೀಡಿದಾಗ ಲಾಲ್ ಚೌಕ್ನ ಬಳಿ ಇದ್ವಿ. ಅಲ್ಲಿ ಸೋಮವಾರದ ಬೆಳಿಗ್ಗೆ ಇರಬೇಕಾದಂಥ ಟ್ರಾಫಿಕ್ ಜಾಮ್ ಆಗಿರ್ಬೋದು, ರಶ್ ಆಗಿರ್ಬೋದು, ಯಾವುದು ಕೂಡ ಕಂಡು ಬಂದಿಲ್ಲ. ಕಾರಣ 12 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾಗೋರು ಯಾಕೆ ಅಂಗಡಿ ಮುಗ್ಗಟ್ಟನ್ನು ತೆಗೆಯೋದು, ಮತ್ತೊಮ್ಮೆ ಪರಿಸ್ಥಿತಿ ಬಿಗಡಾಯಿಸಿದ್ರೆ ವಾಪಸ್ಸು ನಾವು ಓಡಿ ಹೋಗೋದಕ್ಕೂ ಆಗೋದಿಲ್ಲ, ಅಥವಾ ಒಂದಿಷ್ಟು ಕರ್ಫ್ಯೂ ರೀತಿಯಾದಂಥ ವಾತಾವರಣ ಉಂಟಾಗುವಂಥ ಸಾಧ್ಯತೆ ಇರೋ ಅನ್ನೋದು ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ನಿರ್ಣಯವನ್ನ ಕೇವಲ ಲಾಲ್ ಚೌಕ್ ಬಳಿ ಅಲ್ಲ, ಕಾಶ್ಮೀರದ ಬಹುತೇಕ ಭಾಗದಲ್ಲಿ ನಾವು ನೋಡ್ತಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾನಿರುವಂಥ ರಸ್ತೆಯಲ್ಲೂ ಕೂಡ ಸಾಮಾನ್ಯ ದಿನಕ್ಕಿಂತ ಕಡಿಮೆ ಟ್ರಾಫಿಕ್ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಸೇನೆಯನ್ನ ನಿಯೋಜನೆಯನ್ನ ವಾಪಸ್ ಪಡೆದಿರುವಂಥದ್ದಾಗಲಿ, ವಾಹನಗಳ ಮೂವ್ಮೆಂಟ್ ಆಗಲಿ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಬದಲಾಗಿ ಒಂದು ತಾತ್ಕಾಲಿಕ ವಿರಾಮವನ್ನ ಏನು ಒಪ್ಪಂದದ ಮುಖಾಂತರ ಬರಲಾಗಿತ್ತು, ಆ ಒಂದು ವಿರಾಮದ ಸಂದರ್ಭದಲ್ಲಿ ಮಾತ್ರ ಕಟ್ಟೆಚ್ಚರವನ್ನು ವಹಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಲಾಗ್ತಿದ್ದು. ಒಂದಿಷ್ಟು ಪರಿಸ್ಥಿತಿ ತಿಳಿಯಾಗಿದೆ. ಅಂದರೆ ಯಾಕೆ ನಿನ್ನೆ ರಾತ್ರಿ ಯಾವುದೇ ರೀತಿಯಾದಂಥ ಡ್ರೋನ್ ದಾಳಿ ಇರಲಿಲ್ಲ. ಒಂದು ದಿನದ ಮಟ್ಟಿಗೆ ರಾತ್ರಿ ನೆಮ್ಮದಿಯಿಂದ ಎಲ್ಲರೂ ಮಲಗಿರುವಂಥದ್ದು, ಕೇವಲ ಒಂದು ದಿನದ ಮಟ್ಟಿಗೆ. ಇವತ್ತು ಮಧ್ಯಾಹ್ನ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಎರಡೂ ದೇಶಗಳ ನಡುವೆ ಆಗುವಂಥ ಮಾತುಕತೆ ಏನೆಲ್ಲ ನಿರ್ಣಯ ಆಗುತ್ತೆ, ನಮ್ಮ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಡಿಮಾಂಡ್ ಏನಾಗಿರುತ್ತೆ ಅಂತ ಪದವನ್ನು ನಾವು ಬಳಸಬೇಕಾಗುತ್ತೆ. ಯಾಕಂದರೆ ಬೇಡಬೇಕಾಗಿರೋದು ಪಾಕಿಸ್ತಾನ, ಡಿಮಾಂಡ್ ಮಾಡಬೇಕಾಗಿರೋದು ಭಾರತ. ಇಲ್ಲಿ ಭಾರತದ ಡಿಮ್ಯಾಂಡ್ಗಳು ಅವರ ಮುಂದೆ ಏನಿರುತ್ತೆ, ಇಲ್ಲಿ ಒಂದು ವೇಳೆ ಅವರು ಒಂದೇ ಒಂದು ಸಣ್ಣ ಗುಂಡನ್ನು ಹಾರಿಸಿದ್ರೆ ಇಲ್ಲಿಂದ ತೋಪು ಎಲ್ಲ ರೀತಿಯಾದಂಥ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಳಸೋದಕ್ಕೆ ಈಗ ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿರುವಂಥದ್ದು. ನೀವು ಆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸನ್ನದ್ಧರಿದ್ದೀರಾ ಅಂದರೆ ನಾವು ಕೂಡ ಸನ್ನದ್ಧರಿದ್ದೇವೆ ಅನ್ನೋ ಮಾಹಿತಿಯನ್ನು ನಾವೇ ಮಾಡ್ಬೋದು. ಒಂದು ವೇಳೆ ಮಿಲಿಟರಿ ಆಪರೇಷನ್ಗಳ ಹೊರತಾಗಿ ಏನಾದರೂ ಮಾತು ಬರುವಂಥ ಸ್ಪೆಕ್ಯುಲೇಷನ್ ನಾವು ಮಾಡೋದಾದರೆ, ಒಂದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಎರಡನೇದು ಪಾಕಿಸ್ತಾನದಲ್ಲಿ ಇರುವ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನು ವಾಪಸ್ಸು ನಮ್ಮ ಹಸ್ತಾಂತರ ಮಾಡುವಂಥದ್ದು, ನಮ್ಮ ವಶಕ್ಕೆ ನೀಡುವಂಥದ್ದು, ಈ ಎರಡು ಪ್ರಮುಖ ವಿಚಾರಗಳು ಮಾತ್ರ ಚರ್ಚೆಗೆ ಬರುವಂಥ ಸಾಧ್ಯತೆ ಬರಬಹುದು ಅಂತ ಮಾತ್ರ ಹೇಳ್ಬೋದಾಗಿರುವಂಥದ್ದು. ಆದರೆ ನಿಖರವಾಗಿ ಇದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ಆಗಬೇಕಾದಂಥ ಮಾತುಕತೆಗಳು, ನಮ್ಮ ಲೆಕ್ಕಾಚಾರ ಏನಿದೆ, ಅವರ ಲೆಕ್ಕಾಚಾರ ಏನಿದೆ, ಅವರು ಪಾಲಿಸಬೇಕಾದಂಥ ನಿಯಮಗಳೇನು, ನಮ್ಮ ನಿಯಮಗಳೇನು, ರೀತಿ ರಿವಾಜುಗಳೇನು, ರೂಪುರೇಷೆಗಳೇನು, ಯಾರು ಇಲ್ಲಿಯವರೆಗೂ ಸೀಸ್ ಫೈರ್ ಉಲ್ಲಂಘನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇವಲ ನಮ್ಮ ಎರಡು ರಾಷ್ಟ್ರಕ್ಕಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರೋದ್ರಿಂದ ಆ ಸೀಸ್ ಫೈರ್ ವಿಚಾರವಾಗಿ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ. ಮುಂದಿನ ಟಾರ್ಗೆಟ್ಗಳನ್ನು ನೇರವಾಗಿ ಎದುರಾಳಿಗೆ ತಲುಪಿಸುವಂತ ಹೇಳುವಂತ ಕೆಲಸವನ್ನ ಭಾರತ ಮಾಡುವಂತ ನಿರೀಕ್ಷೆ ಇರುವಂಥದ್ದು. ಈ ಕಾರಣದಿಂದ DGMOಗಳ ಸಭೆ ಯಾವ ರೀತಿ ಆಗುತ್ತೆ, ಸಭೆ ವಿಫಲವಾಗುತ್ತಾ ಸಫಲವಾಗುತ್ತಾ ಅನ್ನೋಂಥ ನಿರ್ಧಾರದ ಮೇಲೆ ಇವತ್ತು ಕಾಶ್ಮೀರದ ಚಿತ್ರಣ ಇದೇ ರೀತಿ ಮುಂದುವರಿಯುತ್ತಾ, ಬದಲಾಗುತ್ತಾ. ಅಂದರೆ ಕೇವಲ ಕಾಶ್ಮೀರ ಅಂತಲ್ಲ, ಬಾರ್ಡರ್ ಏರಿಯಾ ಅಂತ ಏನು ಕರಿತೇವೆ, ಗುಜರಾತ್, ರಾಜಸ್ಥಾನ್, ಜೈಸಲ್ಮೇರ್, ಪಂಜಾಬ್, ಈ ಎಲ್ಲ ಜಾಗಗಳಲ್ಲಿ, ಕಾಶ್ಮೀರದ ಅನೇಕ ಭಾಗಗಳಲ್ಲಿ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ಅನ್ನೋದು ಮಧ್ಯಾಹ್ನ 12ರಿಂದ 2 ಗಂಟೆ ಅಥವಾ 3 ಗಂಟೆ ವೇಳೆಗೆ ಇಡೀ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ನಿರೀಕ್ಷೆಗೆ ಕಾರಣವಾಗಿರುವ DGMO ಮಟ್ಟದ ಮಾತುಕತೆ ಏನೆಲ್ಲ ನಿರೀಕ್ಷೆಗಳಿದೆ? ಸ್ಮಿತಾ, ಖಂಡಿತವಾಗಿಯೂ ಕಾಶ್ಮೀರ ಸಹಜ ಸ್ಥಿತಿಯತ್ತ ಹೆಜ್ಜೆ ಹಾಕೋದಕ್ಕೆ ಈಗಷ್ಟೇ ಆರಂಭ ಮಾಡಿದೆ. ಆದರೆ ಮಧ್ಯಾಹ್ನ 12 ಗಂಟೆಯ ನಂತರ ವಾಪಸ್ಸು ಹಿಂದಕ್ಕೆ ಹೋಗುತ್ತಾ ಮುಂದಕ್ಕೆ ಹೋಗುತ್ತಾ ಅಂತ ಗೊತ್ತಿಲ್ಲದಿರುವಂಥ ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥದ್ದು. ಕೇವಲ ಅರ್ಧ ಗಂಟೆಯ ಹಿಂದೆ ನಾವು ಲೈವ್ ನೀಡಿದಾಗ ಲಾಲ್ ಚೌಕ್ನ ಬಳಿ ಇದ್ವಿ. ಅಲ್ಲಿ ಸೋಮವಾರದ ಬೆಳಿಗ್ಗೆ ಇರಬೇಕಾದಂಥ ಟ್ರಾಫಿಕ್ ಜಾಮ್ ಆಗಿರ್ಬೋದು, ರಶ್ ಆಗಿರ್ಬೋದು, ಯಾವುದು ಕೂಡ ಕಂಡು ಬಂದಿಲ್ಲ. ಕಾರಣ 12 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾಗೋರು ಯಾಕೆ ಅಂಗಡಿ ಮುಗ್ಗಟ್ಟನ್ನು ತೆಗೆಯೋದು, ಮತ್ತೊಮ್ಮೆ ಪರಿಸ್ಥಿತಿ ಬಿಗಡಾಯಿಸಿದ್ರೆ ವಾಪಸ್ಸು ನಾವು ಓಡಿ ಹೋಗೋದಕ್ಕೂ ಆಗೋದಿಲ್ಲ, ಅಥವಾ ಒಂದಿಷ್ಟು ಕರ್ಫ್ಯೂ ರೀತಿಯಾದಂಥ ವಾತಾವರಣ ಉಂಟಾಗುವಂಥ ಸಾಧ್ಯತೆ ಇರೋ ಅನ್ನೋದು ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ನಿರ್ಣಯವನ್ನ ಕೇವಲ ಲಾಲ್ ಚೌಕ್ ಬಳಿ ಅಲ್ಲ, ಕಾಶ್ಮೀರದ ಬಹುತೇಕ ಭಾಗದಲ್ಲಿ ನಾವು ನೋಡ್ತಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾನಿರುವಂಥ ರಸ್ತೆಯಲ್ಲೂ ಕೂಡ ಸಾಮಾನ್ಯ ದಿನಕ್ಕಿಂತ ಕಡಿಮೆ ಟ್ರಾಫಿಕ್ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಸೇನೆಯನ್ನ ನಿಯೋಜನೆಯನ್ನ ವಾಪಸ್ ಪಡೆದಿರುವಂಥದ್ದಾಗಲಿ, ವಾಹನಗಳ ಮೂವ್ಮೆಂಟ್ ಆಗಲಿ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಬದಲಾಗಿ ಒಂದು ತಾತ್ಕಾಲಿಕ ವಿರಾಮವನ್ನ ಏನು ಒಪ್ಪಂದದ ಮುಖಾಂತರ ಬರಲಾಗಿತ್ತು, ಆ ಒಂದು ವಿರಾಮದ ಸಂದರ್ಭದಲ್ಲಿ ಮಾತ್ರ ಕಟ್ಟೆಚ್ಚರವನ್ನು ವಹಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಲಾಗ್ತಿದ್ದು. ಒಂದಿಷ್ಟು ಪರಿಸ್ಥಿತಿ ತಿಳಿಯಾಗಿದೆ. ಅಂದರೆ ಯಾಕೆ ನಿನ್ನೆ ರಾತ್ರಿ ಯಾವುದೇ ರೀತಿಯಾದಂಥ ಡ್ರೋನ್ ದಾಳಿ ಇರಲಿಲ್ಲ. ಒಂದು ದಿನದ ಮಟ್ಟಿಗೆ ರಾತ್ರಿ ನೆಮ್ಮದಿಯಿಂದ ಎಲ್ಲರೂ ಮಲಗಿರುವಂಥದ್ದು, ಕೇವಲ ಒಂದು ದಿನದ ಮಟ್ಟಿಗೆ. ಇವತ್ತು ಮಧ್ಯಾಹ್ನ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಎರಡೂ ದೇಶಗಳ ನಡುವೆ ಆಗುವಂಥ ಮಾತುಕತೆ ಏನೆಲ್ಲ ನಿರ್ಣಯ ಆಗುತ್ತೆ, ನಮ್ಮ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಡಿಮಾಂಡ್ ಏನಾಗಿರುತ್ತೆ ಅಂತ ಪದವನ್ನು ನಾವು ಬಳಸಬೇಕಾಗುತ್ತೆ. ಯಾಕಂದರೆ ಬೇಡಬೇಕಾಗಿರೋದು ಪಾಕಿಸ್ತಾನ, ಡಿಮಾಂಡ್ ಮಾಡಬೇಕಾಗಿರೋದು ಭಾರತ. ಇಲ್ಲಿ ಭಾರತದ ಡಿಮ್ಯಾಂಡ್ಗಳು ಅವರ ಮುಂದೆ ಏನಿರುತ್ತೆ,
ಇಲ್ಲಿ ಒಂದು ವೇಳೆ ಅವರು ಒಂದೇ ಒಂದು ಸಣ್ಣ ಗುಂಡನ್ನು ಹಾರಿಸಿದ್ರೆ ಇಲ್ಲಿಂದ ತೋಪು ಎಲ್ಲ ರೀತಿಯಾದಂಥ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಳಸೋದಕ್ಕೆ ಈಗ ಕಮಾಂಡರ್ಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರುವಂಥದ್ದು. ನೀವು ಆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸನ್ನದ್ಧರಿದ್ದೀರಾ ಅಂದರೆ ನಾವು ಕೂಡ ಸನ್ನದ್ಧರಿದ್ದೇವೆ ಅನ್ನೋ ಮಾಹಿತಿಯನ್ನು ರವಾನೆ ಮಾಡಬಹುದು. ಒಂದು ವೇಳೆ ಮಿಲಿಟರಿ ಆಪರೇಷನ್ಗಳ ಹೊರತಾಗಿ ಏನಾದರೂ ಮಾತು ಬರುವಂಥ ಸ್ಪೆಕ್ಯುಲೇಷನ್ ನಾವು ಮಾಡೋದಾದರೆ, ಒಂದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು, ಎರಡನೇದು ಪಾಕಿಸ್ತಾನದಲ್ಲಿ ಇರುವ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನು ವಾಪಸ್ಸು ನಮ್ಮ ಹಸ್ತಾಂತರ ಮಾಡುವಂಥದ್ದು, ನಮ್ಮ ವಶಕ್ಕೆ ನೀಡುವಂಥದ್ದು, ಈ ಎರಡು ಪ್ರಮುಖ ವಿಚಾರಗಳು ಮಾತ್ರ ಚರ್ಚೆಗೆ ಬರುವಂಥ ಸಾಧ್ಯತೆ ಬರಬಹುದು ಅಂತ ಮಾತ್ರ ಹೇಳ್ಬೋದಾಗಿರುವಂಥದ್ದು. ಆದರೆ ನಿಖರವಾಗಿ ಇದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ಆಗಬೇಕಾದಂಥ ಮಾತುಕತೆಗಳು, ನಮ್ಮ ಲೆಕ್ಕಾಚಾರ ಏನಿದೆ, ಅವರ ಲೆಕ್ಕಾಚಾರ ಏನಿದೆ, ಅವರು ಪಾಲಿಸಬೇಕಾದಂಥ ನಿಯಮಗಳೇನು, ನಮ್ಮ ನಿಯಮಗಳೇನು, ರೀತಿ ರಿವಾಜುಗಳೇನು, ರೂಪುರೇಷೆಗಳನ್ನು ಯಾರು ಇಲ್ಲಿಯವರೆಗೂ ಸೀಸ್ ಫೈರ್ ಉಲ್ಲಂಘನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇವಲ ನಮ್ಮ ಎರಡು ರಾಷ್ಟ್ರಕ್ಕಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರೋದ್ರಿಂದ ಆ ಸೀಸ್ ಫೈರ್ ವಿಚಾರವಾಗಿ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ. ಮುಂದಿನ ಟಾರ್ಗೆಟ್ಗಳನ್ನು ನೇರವಾಗಿ ಎದುರಾಳಿಗೆ ತಲುಪಿಸುವಂತ ಹೇಳುವಂತ ಕೆಲಸವನ್ನ ಭಾರತ ಮಾಡುವಂತ ನಿರೀಕ್ಷೆ ಇರುವಂಥದ್ದು. ಈ ಕಾರಣದಿಂದ DGMOಗಳ ಸಭೆ ಯಾವ ರೀತಿ ಆಗುತ್ತೆ, ಸಭೆ ವಿಫಲವಾಗುತ್ತಾ ಸಫಲವಾಗುತ್ತಾ ಅನ್ನೋಂಥ ನಿರ್ಧಾರದ ಮೇಲೆ ಇವತ್ತು ಕಾಶ್ಮೀರದ ಚಿತ್ರಣ ಇದೇ ರೀತಿ ಮುಂದುವರಿಯುತ್ತಾ, ಬದಲಾಗುತ್ತಾ, ಅಂದರೆ ಕೇವಲ ಕಾಶ್ಮೀರ ಅಂತಲ್ಲ, ಬಾರ್ಡರ್ ಏರಿಯಾ ಅಂತ ಏನು ಕರಿತೇವೆ, ಗುಜರಾತ್, ರಾಜಸ್ಥಾನ್, ಜೈಸಲ್ಮೇರ್, ಪಂಜಾಬ್, ಈ ಎಲ್ಲ ಜಾಗಗಳಲ್ಲಿ ಕಾಶ್ಮೀರದ ಅನೇಕ ಭಾಗಗಳಲ್ಲಿ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ಅನ್ನೋದು ಮಧ್ಯಾಹ್ನ 12ರಿಂದ 2 ಗಂಟೆ ಅಥವಾ 3 ಗಂಟೆ ವೇಳೆಗೆ ಇಡೀ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. Between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these ಸ್ಮಿತಾ, ಖಂಡಿತವಾಗಿಯೂ ಕಾಶ್ಮೀರ ಸಹಜ ಸ್ಥಿತಿಯತ್ತ ಹೆಜ್ಜೆ ಹಾಕೋದಕ್ಕೆ ಈಗಷ್ಟೇ ಆರಂಭ ಮಾಡಿದೆ. ಆದರೆ ಮಧ್ಯಾಹ್ನ 12 ಗಂಟೆಯ ನಂತರ ವಾಪಸ್ಸು ಹಿಂದಕ್ಕೆ ಹೋಗುತ್ತಾ ಮುಂದಕ್ಕೆ ಹೋಗುತ್ತಾ ಅಂತ ಗೊತ್ತಿಲ್ಲದಿರುವಂಥ ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥದ್ದು. ಕೇವಲ ಅರ್ಧ ಗಂಟೆಯ ಹಿಂದೆ ನಾವು ಲೈವ್ ನೀಡಿದಾಗ ಲಾಲ್ ಚೌಕ್ನ ಬಳಿ ಇದ್ವಿ. ಅಲ್ಲಿ ಸೋಮವಾರದ ಬೆಳಿಗ್ಗೆ ಇರಬೇಕಾದಂಥ ಟ್ರಾಫಿಕ್ ಜಾಮ್ ಆಗಿರ್ಬೋದು, ರಶ್ ಆಗಿರ್ಬೋದು, ಯಾವುದು ಕೂಡ ಕಂಡು ಬಂದಿಲ್ಲ. ಕಾರಣ 12 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾಗೋರು ಯಾಕೆ ಅಂಗಡಿ ಮುಗ್ಗಟ್ಟನ್ನು ತೆಗೆಯೋದು, ಮತ್ತೊಮ್ಮೆ ಪರಿಸ್ಥಿತಿ ಬಿಗಡಾಯಿಸಿದ್ರೆ ವಾಪಸ್ಸು ನಾವು ಓಡಿ ಹೋಗೋದಕ್ಕೂ ಆಗೋದಿಲ್ಲ, ಅಥವಾ ಒಂದಿಷ್ಟು ಕರ್ಫ್ಯೂ ರೀತಿಯಾದಂಥ ವಾತಾವರಣ ಉಂಟಾಗುವಂಥ ಸಾಧ್ಯತೆ ಇರೋ ಅನ್ನೋದು ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ನಿರ್ಣಯವನ್ನ ಕೇವಲ ಲಾಲ್ ಚೌಕ್ ಬಳಿ ಅಲ್ಲ, ಕಾಶ್ಮೀರದ ಬಹುತೇಕ ಭಾಗದಲ್ಲಿ ನಾವು ನೋಡ್ತಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾನಿರುವಂಥ ರಸ್ತೆಯಲ್ಲೂ ಕೂಡ ಸಾಮಾನ್ಯ ದಿನಕ್ಕಿಂತ ಕಡಿಮೆ ಟ್ರಾಫಿಕ್ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಸೇನೆಯನ್ನ ನಿಯೋಜನೆಯನ್ನ ವಾಪಸ್ ಪಡೆದಿರುವಂಥದ್ದಾಗಲಿ, ವಾಹನಗಳ ಮೂವ್ಮೆಂಟ್ ಆಗಲಿ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಬದಲಾಗಿ ಒಂದು ತಾತ್ಕಾಲಿಕ ವಿರಾಮವನ್ನ ಏನು ಒಪ್ಪಂದದ ಮುಖಾಂತರ ಬರಲಾಗಿತ್ತು, ಆ ಒಂದು ವಿರಾಮದ ಸಂದರ್ಭದಲ್ಲಿ